ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆರವರ ಮುತ್ತನಲ್ಲೂರು ಗ್ರಾಮದ ಮನೆಯ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ನಡೆದ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರ ವಿರಚಿತ ಕಾವ್ಯ ಗಾಯನ ಮತ್ತು ಕವಿ ಸ್ಮರಣೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ಪ್ರತಿ ತಿಂಗಳು 3ನೇ ಭಾನುವಾರ ಸಾಹಿತ್ಯ ಆಸಕ್ತರ ಮನೆಯಲ್ಲಿ ಕನ್ನಡ ಸಾಹಿತ್ಯ ಕಂಪು ಜೊತೆಗೆ ಆನೇಕಲ್ ತಾಲೂಕಿನಲ್ಲಿರುವ ಸಾಧಕರು ಹೋರಾಟಗಾರರ ಮನೆಯ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಮನೆಗಳಲ್ಲಿ ಸಾಹಿತ್ಯವನ್ನ ಬಿತ್ತುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ರಾಷ್ಟ್ರಕವಿ ಕುವೆಂಪು ಮತ್ತು ಡಾಕ್ಟರ್ ಸಿಆರ್ ಅಶ್ವಥ್ ರವರ ಜನ್ಮದಿನದ ಅಂಗವಾಗಿ ಕವಿಗಳ ಸಂಬಂಧಿಸಿದ ಕಾವ್ಯ ಗಾಯನ ಮತ್ತು ಸಾಧನೆಗಳನ್ನು ಗಣ್ಯರು ಸಾರ್ವಜನಿಕರಿಗೆ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಯಿತು. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ನೌಕರರು, ಕವಿಗಳು, ಸಾಹಿತಿಗಳು ಆದ ಜಗನ್ನಾಥ್ ಬಹುಳೇರವರು ವಹಿಸಿದ್ದರು. ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ, ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಜಾತ ಚಿನ್ನಪ್ಪ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ ಮಹೇಶ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತೆ ಹಿಲಲಿಗೆ ನಾಗವೇಣಿ, ಯುವ ಕವಿ ಹೂಗಿನಹಳ್ಳಿ ಮಹೇಶ್, ಹಿರಿಯ ಪತ್ರಕರ್ತರಾದ ಸಿಆರ್ ವಿಜಯಕುಮಾರ್ ಮತ್ತು ರಾಧಮ್ಮ, ನಾಗರಾಜ್ ರೆಡ್ಡಿ, ಮಂಜುಳಾ ರಮೇಶ್ ರೆಡ್ಡಿ, ಅತ್ತೆಬೆಲೆ ರವಿಕುಮಾರ್, ರಮೇಶ್, ಜನಪದ ಗಾಯಕರಾದ ರಾಜೇಶ್, ಗಾಯಕರಾದ ಗೋವಿಂದ್, ಬಳಗಾರನಹಳ್ಳಿ ಸತೀಶ್, ಕುಮಾರಚಾರಿ ಹಾಗೂ ಮುತ್ತಾನಲ್ಲೂರು ಗ್ರಾಮದ ನಿವಾಸಿಗಳು ಹಾಜರಿದ್ದರು. ಈ ಒಂದು 3 ದಿಗ್ಗಜರ ಸಂಗಮ ಇವತ್ತು ಡಾಕ್ಟರ್ ಕೆ ವಿ ಪುಟ್ಟಪ್ಪನವರ ಜನ್ಮದಿನಾಚರಣೆ, ಖ್ಯಾತ ಗಾಯಕರಾದ ಡಾಕ್ಟರ್ ಸಿ ಅಶ್ವಥ್ ಅವರ ಜನ್ಮದಿನಾಚರಣೆ ಹಾಗೂ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀ ಜಗನ್ನಾಥ ಬಹುಳೆ ಅವರು, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಸುಜಾತ, ಹೇಮಂತ್ ಅವರು, ಕಾರ್ತಿಕ್ ಅವರು, ಮಹೇಶ್ ಅವರು ಎಲ್ಲರೂ ಕೂಡ ಈ ಸಂದರ್ಭ ಹಾಗೂ ಪತ್ರಕರ್ತರಾದಂಥ ಮುನಿಯಪ್ಪ ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಚಿನ್ನಪ್ಪ ಚಿಕ್ಕಗಡೆಯವರು ಈ ಸಂಸ್ಥೆಯ ಈಗ ನೇತಾರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಅವ್ರ ಬಗ್ಗೆ ಕೂಡ ನಾನು ಏನು ಹೆಚ್ಚೇನು ಹೇಳಬೇಕಾಗಿಲ್ಲ. ಅವರು ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ಒಳ್ಳೆಯ ಒಂದು ಆಶೋತ್ತರಗಳನ್ನು ಇಟ್ಟುಕೊಂಡು ಬರ್ತಾ ಇರ್ತಕ್ಕಂತಹ ಒಬ್ಬ ಸಜ್ಜನ ವ್ಯಕ್ತಿ. ಒಂದು ಬಗ್ಗೆ ಇಲ್ಲಿ ಹೇಳೋದಾದರೆ, ಮೊದಲಿಗೆ ಇವತ್ತು ಕುವೆಂಪು ಅವರ ಜನ್ಮದಿನ ಅಂತಕ್ಕಂಥದ್ರ ಜೊತೆಯಲ್ಲಿ ಸಿ ಅಶ್ವಥ್ ಅವರ ಜನ್ಮದಿನ ಕೂಡ ಆಗಿದೆ. ಸೊ ಇವೆರಡು ಒಂದು ಚಾರಿತ್ರಿಕ ಘಟನೆಗಳ ಜೊತೆಗೆ GSS ಅವರ ಸ್ಮರಣೆಯನ್ನು ಇಟ್ಕೊಂಡಿದ್ದಾರಲ್ಲ ಅಂಥೇಳಿ ನಮ್ಮ ವಿಜಯಕುಮಾರ್ ಅವರು ಇವತ್ತು ಕರೆದಿದ್ರು. ಆ್ಯಕ್ಚುಲಿ ನಮ್ಮ ಇವರ ಮೂಲಕ ಚಿಕ್ಕಗಡೆ ನಮ್ಮ ಚಿನ್ನಪ್ಪ ಅವರ ಮೂಲಕ ವಿಜಯಕುಮಾರ್ ಅವರು ಮಾತಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಅವತ್ತು ಕುವೆಂಪು ಅವರ ಜನ್ಮದಿನಾಚರಣೆ ಇದೆ, ವಿಶ್ವ ಮಾನವ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. GSS ಅವರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರಲ್ಲ ವಿಜಯಕುಮಾರ್ ಹೇಗೆ ಅಂತ. ಸೊ ಇಲ್ಲ, ಅದು ಕುವೆಂಪು ಅವ್ರದ್ದು ಈಗಾಗಲೇ ಮಾಡಿದ್ದೀವಿ ನಾವು ನಮ್ಮ ಚಿನ್ಮಯ ಸಂಸ್ಥೆಯಿಂದ. ಸೊ ಹಾಗಾಗಿ ಇದು ಮುಂದುವರೆದ ಭಾಗವಾಗಿದ್ದರಿಂದ GSS ಅವರನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ನನಗನ್ನಿಸಿತು. ಆಗ ತುಂಬ ಸೂಕ್ಷ್ಮವಾಗಿ ನಾನು ಅವಲೋಕನ ಮಾಡಿದಾಗ ಅನ್ನಿಸ್ತು, ನಮ್ಮ ಕುವೆಂಪು ಅವರ ಒಂದು ಹಾಡಿದೆ, ಅವರೇ ಬರೆದಿರ್ತಕ್ಕಂಥದ್ದು, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ. ಇವತ್ತೇ ರಾಜೇಶ್ ಅವರು ಹಾಡ್ತಾರೆ ಅನ್ನೋ ಗೊತ್ತಿಲ್ಲ, ಹಾಡನ್ನ ಆಮೇಲೆ ಹಾಡ್ತಾರಲ್ವಾ. ಆ ಹಾಡಿನ ಸಾಲುಗಳೇನಿದೆಯಲ್ಲ, ಸಾಹಿತ್ಯ ಇದೆ, ಅದು ನಾನಿಲ್ಲಿ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೂ ನನಗೆ ಅದನ್ನು ಹೇಳಬೇಕು ಅನ್ನಿಸ್ತು. ಓ ನನ್ನ ಚೇತನ ಆಗುನಿ ಅನಿಕೇತನ
ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ತೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತಕ್ಕಂಥದ್ದು. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ. ಅನಂತ ತಾನು ಅನಂತವಾಗಿ ಆಗುತಿಹಣಿ ನಿತ್ಯ ಯೋಗಿ ಅನಂತನಿಯ ಅನಂತವಾಗು ಆಗು 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 ಓ ನನ್ನ ಚೇತನ ಆಗುನಿ ಅನಿಕೇತನ. ಈ ಅನಿಕೇತನದ ಭಾವದ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಒಂದು ಉದಾಹರಣೆಯನ್ನ ನಾವು ನೋಡಬೇಕು ಅಂತಂದ್ರೆ ಅದು ನಮ್ಮ GS ಶಿವರುದ್ರಪ್ಪ ಅವರು. ಹಾಗಾಗಿ ನೀವು ಆಯ್ಕೆ ಮಾಡಿರ್ತಕ್ಕಂತಹ GS ಶಿವರುದ್ರಪ್ಪ ಅವರ ಇವತ್ತಿನ ಒಂದು ಕವಿ ಕಾವ್ಯದ ಪರಿಚಯ ಮಗ ಒಬ್ಬ ಮಹನೀಯರ ಆಯ್ಕೆ ಏನಿದೆ ತುಂಬಾ ಸಮಂಜಸವಾಗಿದೆ. ಕುವೆಂಪು ಅವರ ಉತ್ತರಾಧಿಕಾರಿ ಅಂತಕ್ಕಂಥದ್ದನ್ನು ಅಥವಾ ಕುವೆಂಪು ಅವರ ಸಾಹಿತ್ಯದ ಸಿದ್ಧಾಂತಗಳ ವ್ಯಕ್ತಿತ್ವದ ಮುಂದುವರೆದ ಭಾಗ ಅಂತಕ್ಕಂಥದ್ದು ಏನಾದರೂ ನಾವು ಅನ್ಕೊಂಡಿದ್ರೆ ಅದನ್ನು ನಾವು ಖಂಡಿತವಾಗಿಯೂ GS ಶಿವರುದ್ರಪ್ಪ ಅವರಲ್ಲಿ ಕಾಣಬಹುದು ಆ ಗುಣಗಳನ್ನು. ಸೊ ಹಾಗಾಗಿ ಇದು ನಿಮ್ಮ ಚಿನ್ಮಯ ಸಂಸ್ಥೆಗೆ ದೊರೆತಿರ್ತಕ್ಕಂಥ ಅಪೂರ್ವವಾದಂತಹ ಅವಕಾಶ. ಕುವೆಂಪು ಅವರನ್ನ ನಾವು ಜಗದ ಕವಿ ಯುಗದ ಕವಿ ಇವತ್ತಿನ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು ಖಂಡಿತ. ಅದನ್ನ ಆ ಒಂದು ಅವರ ಒಂದು ಏನು ಆ ಒಂದು ಎತ್ತರದ ವ್ಯಕ್ತಿತ್ವವನ್ನು ಪಾಲಿಸಿದಂತಹ ಒಂದು ಜ್ವಲಂತ ಉದಾಹರಣೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿನೆಲ್ಲ ತೋರಿಸಿ ಅಂತ ಯಾರಾದರೂ ಹೇಳಿದ್ರೆ ನಿಮಗೆ ಖಂಡಿತವಾಗಿಯೂ GS ಶಿವರುದ್ರಪ್ಪ ಅವರನ್ನು ನಾವು ಸ್ಮರಣೆ ಮಾಡಬಹುದು. ಹಾಗಾಗಿ GS ಶಿವರುದ್ರಪ್ಪ ಅವರ ಒಂದು ಹೋಲಿಕೆನ ನಾನು ಹೇಳ್ತೇನೆ. ನಾವೆಲ್ಲರೂ ಕರ್ನಾಟಕ ರತ್ನ ಬೋರ್ಡನ್ನು ನೋಡ್ತೀವಿ. ಕರ್ನಾಟಕ ರತ್ನ ಫಲಕವನ್ನು ನೋಡಿದಾಗ ಕರ್ನಾಟಕ ರತ್ನ ಪಡೆದಂತಹ ನಮ್ಮ ಮಹನೀಯರುಗಳ ಪಟ್ಟಿಯಲ್ಲಿ ನಾವು ರಾಜ್ಕುಮಾರ್ ಅವರನ್ನು ನೋಡ್ತೇವೆ. ಹಾಗೆಯೇ ಬಂದರೆ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡ್ತೀವಿ. ಅಪ್ಪ ಮಗ ಒಂದೇ ಪಟ್ಟಿಯಲ್ಲಿ ಕರ್ನಾಟಕ ರತ್ನ ಆದರು ಅಂತಂದ್ರೆ ಅಪ್ಪನ ಒಂದು ಸದಾಶಯಗಳನ್ನ ಆ ಸಾಧನೆಗಳನ್ನ ಮಗ ಇನ್ನೆಷ್ಟರ ಮಟ್ಟಿಗೆ ಆತ ಅದನ್ನು ಬಿಂಬಿಸಿರಬಹುದು ಅಂತಕ್ಕಂಥದ್ದು ನಮಗೆ ಒಂದು ತಾಜಾ ಉದಾಹರಣೆ ಆಗುತ್ತೆ. ಸೊ ಅದೊಂದು ವಿಶೇಷವಾದಂತಹ ಒಂದು ಉದಾಹರಣೆ. ಹಾಗೆಯೇ ರಾಷ್ಟ್ರಕವಿಗಳ ಪಟ್ಟಿಯನ್ನು ನೋಡಿದಾಗ ಮೊದಲಿಗೆ ಗೋವಿಂದ ಪೈ, ಎರಡನೇವರು ಕುವೆಂಪು, ಮೂರನೇವರು GS ಶಿವರುದ್ರಪ್ಪ ಅವರು. GS ಶಿವರುದ್ರಪ್ಪ ಅವರು ಯಾರು? ಕುವೆಂಪು ಅವರ ಶಿಷ್ಯ. ಗುರುವಿಗೆ ಸಮಾನಾಂತರವಾಗಿ ಅವರು ಗುರುವಿನ ಒಂದು ಸಿದ್ಧಾಂತವನ್ನು ಅವರು ಅಳವಡಿಸಿಕೊಂಡು ಬೆಳೆದರು ಅಂತಂದ್ರೆ ಅದಕ್ಕಿಂತ ದೊಡ್ಡ ಒಂದು ವಿಚಾರ ಏನಿದೆ ಹೇಳಿ. ಕರ್ನಾಟಕ ರತ್ನ ರಾಷ್ಟ್ರಕವಿಗಳು ಅಂತ ಹೇಳ್ತಾರೆ. ರಾಷ್ಟ್ರಕವಿಯ ಪಟ್ಟಿಯಲ್ಲಿ ಕುವೆಂಪು ಅವರ ಜೊತೆಗೆ ಮೂರನೇವರಾದರೂ ಯಾರು? ಅವರ ಶಿಷ್ಯ. ಇದೆಂತಹ ದೊಡ್ಡ ಉದಾಹರಣೆ ನೋಡಿ. GS ಶಿವರುದ್ರಪ್ಪ ಅವರ ಒಂದು ಮೇಲ್ಮೆಗೆ, ಅವರ ಒಂದು ದೊಡ್ಡ ಕನಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನಿದೆ? ತನ್ನ ಗುರುವಿಗೆ ಸಮಾನಾಂತರವಾಗಿ ಅವರು ರಾಷ್ಟ್ರಕವಿ ಆಗ್ತಾರೆ ಅಂತಂದ್ರೆ ಅದು ಸಣ್ಣ ಮಾತೇನೂ ಅಲ್ಲ. ಹಾಗಾಗಿ ಕುವೆಂಪು ಅವರ ಒಂದು ಆಶಯಗಳನ್ನ ಅವರು ಬಹಳ ಯಶಸ್ವಿಯಾಗಿ ಜನಗಳಿಗೆ ತಲುಪಿಸಿದ್ದಾರೆ ತಮ್ಮ ಸಾಹಿತ್ಯದ ಮೂಲಕ. ಸಮನ್ವಯ ಕವಿ ಅಂತಕ್ಕಂತಹ ಒಂದು ಪಟ್ಟವನ್ನು ಅವರಿಗೆ ನೀಡಲಾಗಿದೆ. ಸೊ ಸಮನ್ವಯ ಅಂತಕ್ಕಂಥದ್ದು ಬದುಕಿನ ಎಲ್ಲ ಮಜಲುಗಳಲ್ಲಿ ಅವರು ಸಮನ್ವಯವನ್ನು ಕಾಪಾಡ್ತಾ ಸಾಹಿತ್ಯದ ಮೂಲಕ ಅದನ್ನು ಬಿಂಬಿಸ್ತಾ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ GSS ಅವರ ಸ್ಮರಣೆಯ ಆಯ್ಕೆ ತುಂಬಾ ಸಮಂಜಸವಾಗಿದೆ ಇವತ್ತಿನ ದಿನಕ್ಕೆ ನಿಮ್ಮ ಚಿನ್ಮಯ ಸಂಸ್ಥೆಯಿಂದ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಮ್ಮ ರಾಜೇಶ್ ಅವರು ಹಾಡ್ತಾರೆ ಅಂತ ಕಾಣುತ್ತೆ. ಅವರ ಹಾಡನ್ನು ನಾವು ಕೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಡಲಿಗೆ ಅಂಬರಿಸಿದೆ ಮನ, ಕಾಣದ ಕಡಲಿಗೆ ಅಂಬರಿಸಿದೆ ಮನ, ಕಾಣಬಲ್ಲೆ ಒಂದು ದಿನ ಕಡಲನ್ನು ಕೊಡಬಲ್ಲೆ ಒಂದು ದಿನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ
ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಇಂದು ನಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ. ಮನೆ ಮನಗಳಲ್ಲಿ ಸಾಹಿತ್ಯ ಸಿಂಚನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ತಿಂಗಳು ಒಂದು ಮನೆಯಲ್ಲಿ ಸಾಹಿತ್ಯಾಸಕ್ತರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿರೋದು ನಮ್ಮ ಕೆ ಮಹೇಶ್ ರವರು. ಅವರ ಒಂದು ಆಶಯದಂತೆ ನಾವು ಪ್ರತಿ ತಿಂಗಳು ಈಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ತಾಲೂಕಿನ ಒಂದು ಸಾಹಿತಿಗಳು ಅನೇಕ ಕಡೆ ಅವರದೇ ಆದಂತಹ ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿರುವಂತಹ ಜಗನ್ನಾಥ್ ಸರ್, ಬಹಳೇಬ ಸರ್ ಬಂದಿದ್ದಾರೆ. ಮತ್ತು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಅಂತಲೇ ಹೇಳ್ಬೋದು. ನಾವು ಒಡನಾಡಿಗಳು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ನೆಚ್ಚಿನ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಚಿನ್ನಪ್ಪನವರೇ ಮತ್ತು ಮಹೇಶ್ನವರೇ ಮತ್ತು ನನ್ನ ಒಡನಾಡಿಗಳು ಅಂತಲೇ ಹೇಳ್ಬೋದು. ನನ್ನ ಪ್ರೀತಿಯ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರೇ ಮತ್ತು ಹಾಡುಗಳನ್ನು ಹಾಡ್ತಾ ನಮ್ಮನ್ನೆಲ್ಲರಿಗೂ ಹೊಸ ಹೊಸ ರೀತಿಯ ಹಾಡುಗಳನ್ನು ಈ ಒಂದು ತಾಲೂಕಿಗೆ ಪರಿಚಯ ಮಾಡಿಸ್ಕೊಡೋದ್ರ ಜೊತೆಗೆ ನಮಗೂ ಕೂಡ ನಿಮ್ಮ ಜೊತೆ ಹಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ ಬರ್ತಾ ಇದೆ. ನಿಮ್ಮ ಜೊತೆ ಧ್ವನಿ ಆಗಬೇಕು ಅಂತ ಕೂಡ ನಮ್ಮ ಮನಸ್ಸುಗಳಲ್ಲಿ ಬರ್ತಾ ಇದೆ. ಇದೇ ಒಂದು ಸಾಹಿತ್ಯ ಮತ್ತು ಹಾಡಿಗಿರುವಂತಹ ಒಂದು ಶಕ್ತಿ ಅಂತ ಹೇಳ್ಬೋದು. ಈ ದಿನ ನಾವೆಲ್ಲರೂ ಗೌರವದಿಂದ ಕಾಣುವಂತಹ ಅತ್ಯುನ್ನತ ಮೇರು ಪರ್ವತ ಅಂತ ಹೇಳ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ ರಾಷ್ಟ್ರಕವಿ ಕುವೆಂಪುರವರ ಒಂದು ಜನ್ಮ ದಿನಾಚರಣೆ. ಮತ್ತು ಅವ್ರದ್ದೇ ಆದಂತಹ ವಾಯ್ಸ್ ಅಂದರೆ ಕಂಠದಿಂದ ಚಿರಪರಿಚಿತರಾಗಿರುವಂಥ ಡಾಕ್ಟರ್ ಸಿ ಅಶ್ವಥ್ ಸರ್ ಅವ್ರ ಹಾಡು ಕೇಳಬೇಕು ಅಂದರೆ ಮೈಮನ ಹರಳುತ್ತೆ, ಆ ಥರ ಒಂದು ಧ್ವನಿ ಅವರದ್ದು. ಮತ್ತು ಈ ದಿನ ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪ ಸರ್ ಅವರ ಒಂದು ಪರಿಚಯ ಮತ್ತು ಅವರ ಸಾಹಿತ್ಯ ಒಂದು ಹಾಡುಗಳನ್ನು ನಾವು ಕೇಳಬೇಕು ಅಂತ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ನಿಜವಾಗಲೂ ಇದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ, ಸಂಘಟಕರಿಗೂ ಮತ್ತು ಎಲ್ಲ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಯಾರೋ ಒಬ್ಬರು ಬೇರೆ ಕಡೆಯಿಂದ ಮಂಗಳೂರಿಂದ ಬಂದಿರೋದ್ರಿಂದ ನಾನು ಮನೆಗೆ ಹೋಗಬೇಕಾಗಿರೋಂಥ ತುರ್ತು ಪರಿಸ್ಥಿತಿಯಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಈ ಸಾಹಿತ್ಯ ಲೋಕ ಹೀಗೆ ಮುಂದುವರಬೇಕು. ಯಾಕೆಂದರೆ ಎಲೆಮರೆಕಾಯಿಯಾಗಿ ಅನೇಕ ಸಾಹಿತ್ಯ ಪೋಷಕರು, ಸಾಹಿತಿಗಳು, ಕಲಾವಿದರು ಮತ್ತು ಹಿರಿಯರು ನಮ್ಮ ತಾಲೂಕಿನಲ್ಲಿದ್ದಾರೆ. ನಾನು ಈಗ ತಾನೇ ನಮ್ಮ ಸರ್ ಜೊತೆ ಮಾತಾಡ್ತಿದ್ದೆ, ಬಹಳಿ ಸರ್ ಜೊತೆ. ಯಾಕೆಂದರೆ ಇದೊಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲ, ಎಲೆಮರೆಕಾಯಿಯಾಗಿರುವಂತಹ ಅನೇಕ ಮಹನೀಯರ ಒಂದು ಪರಿಚಯ ಈ ಒಂದು ಕಾರ್ಯಕ್ರಮದಲ್ಲಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಈ ದಿನ ನನಗೆ ಕರೆದು ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡಿಯವರ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೊಡಗನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡಪ್ಪ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಅದು ಆನೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ, ಆಡಲು ಬಂದ ಬಾರದವಳ ಮಕ್ಕಳ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗ ಬಾನುಂಗಿ ಮಗ್ಗ ಬಲಾಡಿ ನುಂಗಿ, 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 ಮಗ್ಗದಲ್ಲಿರುವ ಅಣ್ಣನನ್ನು ಸೇರಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ. ಎಲ್ಲ ಕುಳಿತುಕೊಂಡಿರೋರು ಆಗಿರ್ಬೋದು, ಮುಂದೆ ಇರೋರಾಗಿರ್ಬೋದು, ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು. ಯಾಕೆ ಅಂತಂದರೆ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲೆಲ್ಲೋ ಇರೋರನ್ನ ಹುಡುಕಿ
ನಮ್ಮ ಚಿನ್ನಪ್ಪ ಸರ್ ಅವರು ಕರೆದು ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಮ್ಮೂರಿನ ಒಂದು ಆಧ್ಯಾತ್ಮಿಕದ ಊರು ಅಂತ ಹೇಳ್ಬೋದು. ಈ ಕಾರ್ಯಕ್ರಮಗಳು ಆಗುವಂಥದ್ದು ಒಂದು ಮನದಲ್ಲಿ ಹುಟ್ಟಬೇಕಾದ್ರೆ ಆ ಒಡನಾಟದಲ್ಲಿ ಓಡಾಡ್ತಾ ಇದ್ದಾಗ ಮಾತ್ರ ಇದೆಲ್ಲ ಬರಲಿಕ್ಕೆ ಸಾಧ್ಯ. ಅಂಥ ಒಂದು ಇದನ್ನು ಇವತ್ತು ನಮ್ಮ ಡಾಕ್ಟರ್ ಚಿನ್ನಪ್ಪ ಅವರು ಮಾಡ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಇಂಥ ಒಂದೇ ಕಾರ್ಯಕ್ರಮ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಹುಡುಕೊಂಡು ಮಾಡ್ತಾ ಇದ್ದಾರೆ, ಎಲ್ಲಿದೆ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ನಮಗೆ ತುಂಬ ಖುಷಿ ಆದದ್ದು. ಆದರೆ ಈಗ ಗಣೇಶ್ ಜಿಯವರು ಸಹ ಬಂದು ಈ ಒಂದು ಹಾಡನ್ನು ಹಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. 2 ವರ್ಷ ತಾವೆಲ್ಲ ಗೊತ್ತು, ಇದೆ ಬರೋ ತಿಂಗಳು 1 ವರ್ಷ ಆಗುತ್ತೆ. ಇನ್ನೂ 2 ವರ್ಷ ನಮಗೆ ಅದೇ ಸೇವೆ ನಡೀತಾ ಇದೆ. ಯಾರಿಗಾದ್ರೂ ರಾಮನ ದರ್ಶನ ಮಾಡಬೇಕು ಅಂತಂದ್ರೆ ಖಂಡಿತ ರಾಮನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಹಾಡು ಹೇಳಬೇಕು ಅಂದ್ರು ಖಂಡಿತ ನಾನು ಹಾಡು ಹೇಳೋದು, ಯಾಕಂದ್ರೆ ಗಾಯಕರಿದ್ದಾರೆ, ಅವ್ರ ಎದುರುಗಡೆ ಹಾಡುವಂತ ಹಾಡುಗಾರ ಖಂಡಿತ ಅಲ್ಲ. ನಾವು ಸತ್ಸಂಗ ಸಂತ ನಿರಂಕಾರಿ ಮಿಷನ್ ಅಂತ ಒಂದು ಮಿಷನ್ ನಲ್ಲಿ ಅನುಯಾಯಿಗಳಾಗಿ ನಾವಿದ್ದೇವೆ, ಡಾಕ್ಟರ್ ಗೊತ್ತಿದೆ. ನಾವು ನಮ್ಮೂರಲ್ಲಿ ಸತ್ಸಂಗವನ್ನು ಮಾಡ್ತೇವೆ. ಸತ್ಯ ಅಂದ್ರೆ ಏನು, ಪರಮಾತ್ಮನ ಅರಿವನ್ನು ಮೂಡಿಸುವಂತಹದ್ದು. ವಿಶ್ವ ಬಾಂಧುತ್ವ ಅನ್ನೋದು ನಾ ಹಿಂದೂ ನಾ ಸಿಖ್ ಇಸಾಯಿ ನಾ ಹಿ ಮುಸಲ್ಮಾನ ಹೈ, ಮಾನವತಾ ಹೈ ಧರ್ಮ ಹಮಾರ, ಹಮ್ ಕೇವಲ ಇನ್ಸಾನ್. ನಾವು ಕೇವಲ ಮಾನವರಾಗಿ ಈ ಭೂಮಿಗೆ ಬಂದಿದ್ದೇವೆ, ಮಾನವರಾಗಿ ಹೋಗ್ಬೇಕು, ಮನುಷ್ಯತ್ವವನ್ನು ತಿಳಿದುಕೊಂಡು ಹೋಗ್ಬೇಕು ಅನ್ನುವಂತ ಉದ್ದೇಶವನ್ನು ಸಾರುವಂತ ಒಂದು ವಿಶ್ವ ಬಂಧುತ್ವ ಸಾರುವಂತ ಮಿಷನ್ ನಲ್ಲಿ ಅನುಯಾಯಿಗಳ ಕೆಲಸ ಮಾಡ್ತಾ ಇದ್ದೇವೆ. ನಾವು ಹೇಳ್ಬೇಕಂದ್ರೆ ನಮ್ಮ ಚಿನ್ನಪ್ಪ ಅವರು, ಅವ್ರ ಹೆಸರಲ್ಲೇ ಚಿನ್ನ ಅಂತ ಹೆಸರಿದೆ. ಅವರು ಹುಟ್ಟಿದಂತ ಚಿನ್ನದ ಅಂತ ಅವರು ಈ ತರ ತುಂಬಾ ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದಾರೆ. ನಾನು 10 ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಅದು ಹುಡ್ಕೊಂಡು ಬಂದು ನಮ್ಗೆಲ್ಲನೂ ಈ ಹಳ್ಳಿಗಳಲ್ಲಿ ತುಂಬಾ ಜನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಗೊತ್ತಿರಲ್ಲ, ಅದನ್ನೆಲ್ಲ ಹುಡ್ಕೊಂಡ್ ಬಂದು ಇವರು ನಮ್ಗೆ ಕೊಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು. ಇಂಥ ಒಬ್ಬೊಬ್ರು, ಅದು ನಮ್ಮ ಆನೇಕಲ್ ತಾಲೂಕಲ್ಲಿ ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವ್ರು ಇರೋದು ನಾವೆಲ್ಲನೂ ಅದೃಷ್ಟವಂತರು. ಇವ್ರಿಗೆ ಇಬ್ಬರು ಸರಸ್ವತಿ ಹಾಗೂ ಲಕ್ಷ್ಮಿ ಅಂತ ಇಬ್ಬರು ಪುಟಾಣಿ, ಇಬ್ಬರು ಮಕ್ಕಳು. ಮೂವರಿಗೂ ಮಾರ್ಗದರ್ಶನ ನೀಡುವಂತಹ ನಮ್ಮ ಸುಜಾತ ಅವರು ಇವರಿಗೆ ಇದೇ ರೀತಿ ಮಾರ್ಗದರ್ಶನ ನೀಡಿಕೊಂಡು ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಸುಜಾತ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಇವರಿಗೆ ದೇವರ ಆಯುಷು ಆರೋಗ್ಯ ಎಲ್ಲನೂ ಇವರ ಕುಟುಂಬದವರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮನಗಳು 2 ಕಡೆ. ರಾಜೇಶ್ ಆಲ್ರೆಡಿ ಎಲ್ಲರ ಮನಗಳು ಒಳಗೆ ಹೋಗಿದ ಮೇಲೆ ನಾವು ಮನೆಯಲ್ಲ ಆಚೆ ಕಡೆ ಬಾಗಿಲು ತಟ್ಟ ಕೆಲಸ ಆಗಿತ್ತು ನಮ್ಮದು. ಆದರೂ ಇಬ್ಬರು ರಾಷ್ಟ್ರ ಕವಿಗಳು ಶಿವರುದ್ರಪ್ಪ ಅವರು ಮತ್ತು ಅವ್ರ ಗುರುಗಳು ಕುವೆಂಪು ಅವರು, ಅವ್ರದ್ದು 1,000 ಸಾಲು. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ನಾವು ಯಾರು ಇಲ್ಲಿ ಮೇಲೆ ಕೂತಿದ್ದೀವಿ ಅಂತೇನು ಮುಖ್ಯರೂ ಅಲ್ಲ, ನೀವು ಅಲ್ಲಿ ಕೂತಿದ್ದೀರಿ ಅಂತ ಅಮುಖ್ಯರೂ ಅಲ್ಲ. ನೀವಿಲ್ಲದೆ ನಾವು ಇಲ್ಲ, ನಾವಿಲ್ಲದೆ ನೀವಿಲ್ಲ. ಹಾಗಾಗಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ಜಗನ್ನಾಥ್ ಬೋಳೆ ಸರ್ ಆಲ್ರೆಡಿ ಆನೇಕಲ್ಸ್ ವಲಯದ ಸಾಹಿತ್ಯದ ಬಗ್ಗೆ ಪರಿಚಯವನ್ನು ಮತ್ತು ಇಲ್ಲಿನ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆನೇಕಲ್ಗೆ ಏನು ಶಿವರುದ್ರಪ್ಪರನ್ನ ಭೇಟಿಯಾದಂಥವರು ಇಬ್ಬರು ಇಲ್ಲಿದ್ದಾರೆ. ನನಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು 2000ನೇ ವರ್ಷದಲ್ಲಿ. ಶಿವರುದ್ರಪ್ಪ ಅವ್ರ ಮನೆಯಲ್ಲೇ ಅವರನ್ನು ನೋಡೋದಷ್ಟೇ, ಕೇವಲ ನೋಡಿದ್ದಷ್ಟೇ. ಯಾಕಂದರೆ ನಾನು ಅವರ ಮೊಮ್ಮಗ ಚೇತನ್ ಅವರ ಒಂದು TV ಸೀರಿಯಲ್ಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಅವತ್ತು ಅವ್ರ ಮನೆಯಲ್ಲಿ ನಾವು ಹೋಗಿದ್ವಿ ಮಾತುಕತೆಗೆ. ಸುಮ್ಮನೆ ನೋಡಿದ್ದಷ್ಟೇ. ಇವರು ಮಾತು ಹೂವ ಅಂತ ಹೇಳಿದ್ರು. JS ಶಿವರುದ್ರಪ್ಪನವರು ನಿಜವಾಗಲೂ ಮಲ್ಲಿಗೆಯ ಹೂವ ಅಷ್ಟೇ. ಇದೆಲ್ಲದಕ್ಕೆ ಕಾರಣ ಈ ಜೀವಗಳು ನಮಗೆಲ್ಲ ತೇರುಗಳು. ಇವ್ರನ್ನ ನಾವು ಜತನವಾಗಿ ಕಾಪಾಡ್ಕೊಳ್ಳದೆ ಹೋದರೆ, ಚಿನ್ನಪ್ಪ ಅಂತವ್ರು ಇಂಥವ್ರನ್ನ ಜತನವಾಗಿ ಕಾಪಾಡ್ಕೊಳ್ಳದೆ ಹೋದರೆ ನಮ್ಮ ಮಕ್ಕಳಿಗೆ ತುಂಬ ಮೋಸ ಮಾಡಿದಂಗೆ. ಎಲ್ಲ ಪುಟಾಣಿಗಳು ಇದ್ದೀರಿ, ದಯವಿಟ್ಟು ಕೇಳ್ತೀನಿ, ಇವರಿಬ್ಬರದು ಒಂದೊಂದು ಪುಸ್ತಕ ಒಂದೊಂದು ಕವನ ನೀವು ನಿಮ್ಮದು ಮಾಡ್ಕೊಳ್ಳಿ, ಅದ್ಭುತ ಜೀವನ ಆಗುತ್ತೆ. ಅಷ್ಟು ಮಾತ್ರ ಹೇಳ್ತೀನಿ. ನಮಸ್ಕಾರ. ತಾಲೂಕಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನಾನು ಸದಾ ನೆನೆಸ್ಕೊಳ್ತೀನಿ. ಏನಪ್ಪಾ ಅಂದ್ರೆ, ಒಂದು ನಮ್ಮ ರಾಜೇಶಣ್ಣ ಯಾರು ಅಂತೇಳಿ ಸರ್ ನನಗೆ ಡಿಗ್ರಿಗೆ ಹೋಗೋರು ಗೊತ್ತಿರಲಿಲ್ಲ. ನಮ್ಮ ಪಕ್ಕದೂರವರು ನಮ್ಮ ಅಣ್ಣನೇ. ಯಾಕೆ ಅಂತಂದ್ರೆ ನನ್ನ ಶಾಲೆಯಲ್ಲಿ ಸೀನಿಯರ್ ರಾಜೇಶಣ್ಣ ಪ್ರತಿ ಸಲ ಹೇಳೋರು, ಒಳ್ಳೆ ಸಿಂಗರ್ ಇದಾರಪ್ಪ ಅಂತ. ನಾನು ಅವ್ರನ್ನ ಭೇಟಿಯಾಗಿದ್ದಿಲ್ಲಪ್ಪ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಅಣ್ಣ ನನಗೆ ಅವ್ರಿಗೆ ಹೇಳಿದ್ರು, ರಾಜೇಶ್ ಆನೇಕಲ್ ಅಂತ ಕರೆದಾಗ ಗೊತ್ತಾಯ್ತು. ನೋಡಿ ಯಾಕೆ ಅಂತಂದ್ರೆ, ಇಡೀ ವಿಶ್ವದಾದ್ಯಂತ ನಮ್ಮ ಆನೇಕಲ್ ತಾಲೂಕನ್ನ ಗುರುತಿಸಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ರಾಜೇಶ್. ಆ ರಾಜೇಶನ ಹೆಸರು ನನಗೆ ಬಹಳ ಇಷ್ಟ. ಯಾಕೆಂದ್ರೆ ನೋಡಿ, ಇವತ್ತು ಅಷ್ಟೇ ರಾಜೇಶಣ್ಣ ಆಡ್ತಿದ್ರೆ ಇಲ್ಲಿ ನಾವು ಮುಗ್ಧ ಕೇಳ್ತಾ ಇದೀವಿ ಅಷ್ಟೇ.
ಇನ್ನು ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಶಾಲಾ ದಿವಸಗಳಿಂದ ಚಿನ್ನಪ್ಪ 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 ಯಾರೀ ಅಪ್ಪ ಅಂತ ನಮಗೆ ಗೊತ್ತಿರಲಿಲ್ಲ. ನನಗೆ TS ಕುಮಾರ್ ಸರ್ ಇದ್ದಾರೆ ಇಲ್ಲಿ ನಮ್ಮೂರಿನವರೇ. ಅಣ್ಣದ ಪತ್ರಿಕೆ ಒಂದಿತ್ತು, ಆ ಪತ್ರಿಕೆಯನ್ನ ನೋಡಿದಾಗ ಅಲ್ಲಿ ಚಿನ್ನಪ್ಪ ಅವ್ರ ಹೆಸರು ಇರ್ತಿತ್ತು ಅಷ್ಟೇ. ನಾವು ನೋಡಿದಾಗ ಅವ್ರನ್ನ ಭೇಟಿ ಆಗ್ಬೇಕು ಒಂದು ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ನೋಡಿ ಇವತ್ತೊಂದು ವೇದಿಕೆ ಮುಖಾಂತರ ನನಗೆ ಚಿನ್ನಪ್ಪ, ಯಾಕೆಂದ್ರೆ ನಮ್ಮ ಆನೇಕಲ್ ತಾಲೂಕನ್ನ ಒಂದು ಸಾಮಾಜಿಕ ಸೇವೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಗುರುತಿಸಿರುವಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಚಿನ್ನಪ್ಪ ಸರ್. ಅವ್ರಿಗೆ ಇದೇ ರೀತಿ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡ್ಲಿ, ಆಶೀರ್ವಾದ ಮಾಡ್ಲಿ ದೇವರು ಅಂತಲ್ಲಿ ಬೇಡ್ಕೊಳ್ತೇನೆ. ಮತ್ತೆ ಇನ್ನ GSS ಸರಗ್ ಬಂದಾಗ ಮತ್ತೆ ಅಶ್ವಥ್ ಸರಗ್ ಬಂದಂತ ಸಂದರ್ಭದಲ್ಲಿ ಏನ್ ನೆನಪಾಗುತ್ತೆ ಅಂದ್ರೆ ನಾವು ವಿದ್ಯಾರ್ಥಿ ಬದುಕಿನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ಕಲಿತಿದ್ದೆಲ್ಲಪ್ಪ ಅಂದ್ರೆ GSS ಸರಿಂದ. ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯನ್ನು ಮಾಡ್ತಾರೆ. ನಮಗೆ ಗೊತ್ತಿದೆ, ಎದೆ ತುಂಬಿ ಹಾಡೋನು ಒಂದೇ ಸಾಂಗು ಭಾವಗೀತೆಗೆ ನಮ್ಮ ಟೀಚರ್ಸ್ ಪ್ರಿಪೇರ್ ಮಾಡ್ತಿದ್ದು. ಅಲ್ಲಿ ಕಡೆ ಲೈನುಗಳು ಹೇಳ್ತಾರೆ, ಎಂದಿನಂತೆ ನಾ ಹಾಡುವೆನು ಕುಂತು ಹಾಡ್ತೀನಿ ಅಂತ ಕಡೆ ಲೈನುಗಳು ಹೇಳ್ತಾರೆ. ಯಾರು ಕೇಳಲಿ ಯಾರು ಬಿಡ್ಲಿ ನಮಗೇನು ಹಾಡಬೇಕು. ನಮ್ಮ ಗುರುಗಳು ಹೇಳ್ತಿದ್ದದನ್ನೇ, ಏನಪ್ಪ ನೋಡಿ, ವಿದ್ಯಾರ್ಥಿ ಯಾರು ಕೇಳಿಸ್ಕೊಳ್ತಾರೋ ಯಾರು ಓದ್ಬೇಕು, ನೀವು ಓದ್ಬೇಕು ಇಷ್ಟೇ. ನೋಡಿ ಅಲ್ಲಿಂದ ನಾವು GSS ಅವರ ಒಂದು ಪ್ರಭಾವವನ್ನು ಬೀರುವಂತೀವಿ. ನಂತರ ಕಾಲೇಜು ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಹುಡುಗರು ಏನ್ ಮಾಡ್ತೀವಿ, ದ್ವೇಷ ಬೆಳೆಸ್ಕೊತೀವಿ. ನೋಡಿ ಅವರೊಂದು ಗೀತೆಯನ್ನು ಹೇಳಿದ್ದಾರೆ, ಅವ್ರದ್ದೇ ಆದಂಥ ಒಂದು ಪದ್ಯದಲ್ಲಿ ನಮಗೆ ಏನಪ್ಪಾ ಅಂತ ಈಗ ಹೇಳಿದ್ರು ಸರ್ ಅವರು, ಯಾವತ್ತೂ ಅಷ್ಟೇ ಪ್ರೀತಿ ಸ್ನೇಹಗಳು ಹೇಗಿರಬೇಕು ಅಂತೇಳಿ. ನೋಡಿ ಅವರಿಂದ ಅಲ್ಲಿಂದ ತಿಳ್ಕೊಂಡು ನಂತರ ಕಾಲಘಟ್ಟದಲ್ಲಿ ಒಂದು ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡಬೇಕು ಬಾಬಾ ಸಾಹೇಬರ ನಂತರ ನಾವು ತಿಳ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ ಸ್ತ್ರೀ ಅಂದ್ರೆ ಎಷ್ಟು, ಸ್ತ್ರೀಯ ಮಹತ್ವ ಏನು. ಸೊ ಯಾರು ಮರೆಯಕ್ಕಾಗಲ್ಲ ಅಂತ ಗ್ರೇಟ್ ಪರ್ಸನ್ ಅವರು. ಯಾಕಂದ್ರೆ ಎಲ್ಲಾ ಗೀತೆಗಳನ್ನ, ಜಾನಪದ ಗೀತೆ ಆಗಿರ್ಬೋದು, ಸುಗಮ ಸಂಗೀತವನ್ನ ನಮ್ಮ ಕನ್ನಡ ದೇಶದಲ್ಲಿ ಪರಿಚಯ ಮಾಡಿಸಿದ ಯಾರಪ್ಪ ಅಂತಂದ್ರೆ ಅಶ್ವಥ್ ಸರ್. ಸೊ ಅದಕ್ಕೋಸ್ಕರ ಇವರಿಬ್ಬರು ಒಂದು ಗ್ರೇಟ್ ವ್ಯಕ್ತಿಗಳನ್ನ ಒಂದು ಕಾರ್ಯಕ್ರಮವನ್ನ ಮಾಡ್ತಿರುವಂತಹ ನಮ್ಮ ಚಿನ್ನಪ್ಪ ಸರ್ಗೆ, ಹಾಗೂ ನನ್ನ ಕರೆಸಿರುವಂತಹ TS ಕುಮಾರ್ ಸರ್ಗೆ, ಆಮೇಲೆ ಬಸವರಾಜ್ ಸರ್ ನನಗೆ ಗೊತ್ತು ಬಹಳ ಹಿಂದಿನ ದಿವಸದಿಂದನು. ನೋಡಿ ಅವ್ರನ್ನ ಇವತ್ತು ನಾನು ನೋಡಿದ್ದೆ. ಏಕೆಂದ್ರೆ ನೋಡಿ ಈ ತರ ಚಿಂತನ ಮಂಥನ ಕಾರ್ಯಗಳು ಆದಾಗ ನಮ್ಮಂತರ, ಯಾಕಂದ್ರೆ ನಾನು ಲೆಕ್ಕದ ಮೇಷ್ಟ್ರು, ಲೆಕ್ಕದಲ್ಲಿ ಪ್ರೊಫೆಸರ್ ನಾನು. ಸೊ ನಮಗೆ ಸಾಹಿತ್ಯ ಅನ್ನೋದು ಸ್ವಲ್ಪ ದೂರದಿಂದ ಕೂತ್ ಕೇಳ್ತಿರ್ತೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ನೋಡಿ ಈ ತರ ಕರೆದಂತ ಸಂದರ್ಭದಲ್ಲಿ ನಮಗೆ ಬಹಳ ಖುಷಿ ಆಯ್ತು. ಸೊ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತು ಪ್ರತಿ ವಾರದಂತೆ 2 ವಾರಕ್ಕೊಮ್ಮೆ ಈ ಕಾರ್ಯಕ್ರಮ ಏನು ನಡೀತು ಬರ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮ ಬೇರೆಯವ್ರ ತರ ನಾನೇನು ಗೆಸ್ಟ್ ಆಗಿ ಬರ್ತಾ ಇಲ್ಲ, ನಮ್ದೇ ಅಂತ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ವಿಚಾರಗಳು ತಿಳ್ಕೊಳ್ಳೋಕೆ ಇಲ್ಲಿ ಬರ್ತಾ ಇದ್ದೀನಿ. ಯಾವ ಕವಿಗಳು ನಮ್ಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳಿರ್ತವೆ. ಆ ವಿಚಾರಗಳು ಅನೇಕ ಗಣ್ಯರು ಬಂದು ನಾವು ಹೇಳಿದಾಗ ಈ ಥರದ್ದೆಲ್ಲ ಇದೆಯಾ ಅಂತ ತಿಳ್ಕೊಳ್ತೀವಿ. ಹಾಗೆ ಇವತ್ತು ರಾಷ್ಟ್ರಕವಿ ಶಿವರುದ್ರಪ್ಪ ಅವರ ಈ ಒಂದು ಮಾತುಗಳನ್ನು ಕೇಳ್ತಾ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರಲ್ಲ. ಕೇವಲ ಒಂದು ಬುಕ್ಸಲ್ಲಿ ಏನು ಓದಿರ್ತೀವಿ, ಕವಿ ಕಾವ್ಯ ಪರಿಚಯ ಅಂತ ಅಷ್ಟು ಮಾತ್ರ ತಿಳ್ಕೊಂಡಿರ್ತೀವಿ. ಇವತ್ತು ಅನೇಕ ವಿಚಾರಗಳು ಬಹುಶಃ ಇನ್ನೂ ಸಮಯ ಕೊಟ್ಟಿದ್ರೆ ಇನ್ನೂ ಹೆಚ್ಚು ವಿಚಾರಗಳು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಸಮಯದ ಅಭಾವ ಇರೋದ್ರಿಂದ ಆದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀವಿ. ಇನ್ನೂ ಈ ಕಾರ್ಯಕ್ರಮ ಹೋಗ್ತಾ ಹೆಚ್ಚು ಕವಿಗಳ ವಿಚಾರಗಳನ್ನು ತಿಳ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಹೀಗೆ ಮುಂದುವರಿತಾ ಇರಲಿ ಸದಾ. ಬೇರೆ ಬೇರೆ ಗ್ರಾಮಗಳಲ್ಲಿ, ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕಾರ್ಯಕ್ರಮ ಇರುತ್ತೋ ಎಲ್ಲರಿಗೂ ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಈ ಸಾಹಿತ್ಯ ಸಿಂಚನ, ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಏನಿದೆ ಇದು ಎಲ್ಲರಿಗೂ ತಲುಪಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ಸನ್ನು ಸಿಗಲಿ ಅಂತ ನಾನು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಗುರುತಿಸ್ಕೊಂಡಿದ್ದೀವಿ. ಪತ್ರಿಕಾ ಮಾಧ್ಯಮದಲ್ಲಿ, ಸಾಮಾಜಿಕವಾಗಿ, ರಾಜಕೀಯವಾಗಿಯೂ ಕೂಡ ನನಗೆ ಮಾರ್ಗದರ್ಶಕರಾದಂಥ ನಮ್ಮ ಚಂದಾಪುರದ ವಿಜಯ್ ಕುಮಾರ್, ಹಿರಿಯ ಪತ್ರಕರ್ತರು, ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅಂತೇಳಿ ಮನೆಯನ್ನು ಮಾಡಿಕೊಳ್ತೇನೆ. ಡಿಸೆಂಬರ್ 29 ಅಂದರೆ ಕುವೆಂಪು ಅವರ ಜನ್ಮದಿನಾಚರಣೆ. ಇದಕ್ಕೆ ಅಶ್ವಥ್ ಅವರ ದಿನಾಚರಣೆಯ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕನ್ನಡ ಸಾಹಿತ್ಯ ಜನಕ್ಕೆ, ಕನ್ನಡ ಸಾಹಿತ್ಯ ಲೋಕವನ್ನು ಅಥವಾ ಕನ್ನಡ ಸಾಹಿತ್ಯ ಭಾಷೆಯನ್ನು ಜನಕ್ಕೆ ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಇದೊಂದು ಸಣ್ಣ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಬಹುಶಃ ಇಂಥ ಕಾರ್ಯಕ್ರಮಗಳು ಶಾಲಾ ಕಾಲೇಜು ಹಂತದಲ್ಲಿ, ಜೊತೆಗೆ ಪ್ರತಿ ಗ್ರಾಮದಲ್ಲೂ ಒಂದು ನಡೆಯುವ ಯುವಕರು ಎಲ್ಲ ಸೇರಿ ಮಾಡುವಂಥ ಕೆಲಸಗಳು ಆದರೆ ಮಾತ್ರ ಕನ್ನಡವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಮಹೇಶ್ ನಾಗವೇಣಿ ಮತ್ತು ಚಿನ್ನಪ್ಪನವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಚಿನ್ಮಯ ಸೇವಾ ಸಂಸ್ಥೆಯ ಈ ಕಾರ್ಯಕ್ರಮ ನಿರಂತರವಾಗಿ ನಡೀದಂತ ಕೋರ್ಕೊಳ್ತಾ ಇವತ್ತು GSS ಅವರ ಕಾರ್ಯಕ್ರಮ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ 3 ಕಾರ್ಯಕ್ರಮಗಳ ನಂತರ ಇದು 4ನೇ ಕಾರ್ಯಕ್ರಮ. ಇದು ನಿರಂತರವಾಗಿ ನಡೆದ್ರೇ ಇದಕ್ಕೊಂದು ಸಾರ್ಥಕತೆ ಆಗ್ತದೆ. ಇವತ್ತು
ಈ ಒಂದು ಕಾರ್ಯಕ್ರಮ ಭಾಳ ಅದ್ಭುತ ಅಂತ ಹೇಳ್ತೀವಿ. ಕಾರಣ ನಾವು ರಾಜ್ಯೋತ್ಸವ ಸಂದರ್ಭದಲ್ಲಿ ಮಾತ್ರ ಕನ್ನಡ ಭಾಷೆ ನುಡಿಯನ್ನು ನಾವು ತಿಳ್ಕೊತೀವಿ. ಇವತ್ತು ವರ್ಷಕ್ಕೊಂದು ಸಾರಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ, ನಾವೆಲ್ಲರೂ ಹೋಗ್ತೀವಿ. ಅದೇನು ನಾವು ಮಾತಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟೇ ಒಂದು ಜಾತ್ರೆಯಲ್ಲಿ ಹೋದಂಗೆ, ಸಂತೆಯಲ್ಲಿ ಹೋದಂಗೆ ಹೋಗ್ತೀವಿ, ಬರ್ತೀವಿ. ನಿಜಕ್ಕೂ ಇವತ್ತು ಇಲ್ಲಿ ನಾವು ಈ ವೇದಿಕೆಯ ಮೇಲೆ ಇರುವಂಥವರು ಆಗಲಿ ಅಥವಾ ಇಲ್ಲಿ ಬಂದಿರುವಂತಹ ಕೂಡ ಸಾಹಿತ್ಯಾಸಕ್ತಿ, ಅವರೇನೇ ಮಾತಾಡದೇ ಇದ್ರೂ ಕೂಡ ಕನ್ನಡದ ಒಂದು ಸಣ್ಣ ಒಂದು ಕಾಣಿಕೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಇವತ್ತು ಒಂದು ಕೈ ಜೋಡಿಸ್ತಾ ಇದ್ದಾರೆ. ಅದು ಚಿನ್ನಪ್ಪನವರ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಸಾಹಿತಿಗಳು, ಒಬ್ಬ ಕನ್ನಡದ ಕಟ್ಟಾಳು, ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಾರೆ, ಜೊತೆಗೆ ನಿವೃತ್ತ ಅಂಚಿನಲ್ಲಿರೋರು, ಜೊತೆಗೆ ಕನ್ನಡ ಒಂದು ಸರ್ಕಾರಿ ನೌಕರರ ಕೆಲಸ ಜೊತೆಗೆ ಕನ್ನಡ ಸಾಹಿತ್ಯವನ್ನು ರಥವನ್ನು ಕೂಡ ಹೇಳ್ಕೊಂಡು ಹೋಗುವಂಥ ಜಗನ್ನಾಥ ಬಹಳಿಯವರು ಇವತ್ತು ನಮಗೆ ಸಿಕ್ಕಿರೋದು ನಿಜಕ್ಕೂ ಭಾಳ ಸಂತೋಷ. ಜೊತೆಗೆ ಚಿನ್ನಪ್ಪನವರು ಕಳೆದ 30 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. NYK ಅವರ ಕೋಆರ್ಡಿನೇಟರ್ ಆದಾಗಿಂದ ಸಾಮಾಜಿಕ ಕೆಲಸಗಳನ್ನು ನಿರಂತರವಾಗಿ ಇವತ್ತು 30 ವರ್ಷ ಆಗಿದೆ. ಅದು ಬದುಕಿರೋರು ಕೂಡ ಈ ಸಮಾಜ ಸೇವೆ ಅನ್ನೋದು ನಿರಂತರವಾಗಿ ನಿಂತ ನೀರಲ್ಲ, ಯಾವತ್ತಿಗೂ ನಿರಂತರವಾಗಿ ನಡೀತಾ ಇರ್ತದೆ. ಅವ್ರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸ್ತಾ ಬರ್ತಾ ಇದ್ದೀವಿ. ಕೋಆರ್ಡಿನೇಟರ್ ಆಗಿ ಅವರು NYKಯಲ್ಲಿ ಬಹುಶಃ ಏನು ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜೊತೆಗೆ ಅನೇಕ ತಾಲೂಕಿನ ಅತಿ ಹೆಚ್ಚು ಯುವಕ ಮತ್ತು ಮಹಿಳಾ ಸಂಘಗಳನ್ನು ವಿನೋದನೆ ಮಾಡಿಸಿದಂಥವ್ರು. ಜೊತೆಗೆ ಅವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸಿದಂಥವ್ರು. ಇವತ್ತು ನಮ್ಮ ರವಿ ಅವರು ಯುವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಕಾರಣ ಏನಂದರೆ ಮಹೇಶ್ ಅವರು ಪಡ್ಕೊಂಡಿದ್ದಾರೆ. ಅಂತ 10 ಜನ ಯುವಕರನ್ನು ಪಡ್ಕೊಂಡ ಕಾರಣ ಇಂಥ ಸಂಘಗಳ ಸ್ಥಾಪನೆಯಿಂದ ಮಾತ್ರ ಸಾಧ್ಯ. ಬಹುಶಃ ಈ ರಾಜ್ಯದಲ್ಲಿ ಹೆಚ್ಚು ಯುವ ಪ್ರಶಸ್ತಿಗಳನ್ನು, ಹೆಚ್ಚು ಸಂಘಗಳನ್ನು ಸ್ಥಾಪನೆ ಮಾಡಿರೋದು ಬಹುಶಃ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ಚಿನ್ನಪ್ಪನವರ ಒಂದು ಪ್ರಯತ್ನ ಅದರಲ್ಲಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಡೀತಾ ಇದೆ. ಒಂದು ಕಡೆ ಸಮಾಜಮುಖಿಯಾಗಿ ಬಹುಶಃ ಯಾವುದೇ ಒಬ್ಬ MLA, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಅಥವಾ ವಿಧಾನ ಪರಿಷತ್ ಸದಸ್ಯರು ಒಂದು 10 ವರ್ಷ 20 ವರ್ಷ ಒಂದು ಸಾರಿ 2 ಸಾರಿ ಗೆದ್ದ ಮೇಲೆ ರಾಜಕೀಯ ಜೀವನ ಇನ್ನೊಂದು ಮಗುವಿಗೆ ತಿಳ್ಕೊತದೆ. ಆದರೆ ಈ ಸಮಾಜ ಸೇವೆ ಅವರು ಅಂತಹ ರಾಜಕಾರಣಿ ಯಾವತ್ತೂ ಒಂದು ಕಡೆ ಸಮಾಜ ಸೇವೆ ತೊಡಗಿಸ್ಕೊಂಡಿಲ್ಲ. ಅವರೆಲ್ಲ ಎತ್ತರವಾಗಿ ಬೆಳೆದಿರ್ತಾರೆ. ಯಾವತ್ತೂ ಒಂದು ಜ್ಞಾಪಕ ಮಾಡ್ಕೊಳ್ಳೋದು, ನನಗನ್ನಿಸಿದ್ದನ್ನ ಎತ್ತರವಾಗಿ ಬೆಳೆದವರು ನಮ್ಮ ಕೈಗೆ ಇಟ್ಕೋದೇ ಇಲ್ಲ. ಯಾವತ್ತೂ ವಿಸ್ತಾರವಾಗಿ ಬೆಳಿಬೇಕು. ನಮ್ಮ ಚಿನ್ನಪ್ಪನವರು ವಿಸ್ತಾರವಾಗಿ ಬೆಳೆದಿದ್ದಾರೆ. ಆ ಕಾರಣಕ್ಕೋಸ್ಕರ ಒಂದು ಕಡೆ ವಿಸ್ತಾರ ಅಂದರೆ ಒಂದು ಕಡೆ ಮೊಳಕಾಗಿ ಹುಟ್ಟುತ್ತದೆ, ಇನ್ನೊಂದು ಕಡೆ ಬೆಳೀತದೆ, ಇನ್ನೊಂದು ಮೊಟಕಾಗ್ತದೆ, ಇನ್ನೊಂದು ಕಡೆ ಬೆಳೀತಾ ಇರ್ತದೆ. ನಮ್ಮೆಲ್ಲರ ಜೊತೆ ಕೂಡ ನಾವು ಕೂಡ ಅದರ ಜೊತೆಗೆ ಬೆಳಿತೀವಿ. ಆದರೆ ಎತ್ತರಿಗೆ ಬೆಳೆದವರು ಅವರ ಎತ್ತರಿಗೆ ಪ್ರಶಸ್ತಿಗಳನ್ನು ಅಥವಾ ಒಂದು ಯಾವುದೋ ಒಂದು ಏನು ಸಂಪಾದನೆ ಮಾಡಿದ ಮೇಲೆ ಎತ್ತರಿಗೆ ಬೆಳೆದ ಮೇಲೆ ನಮ್ಗೆ ಅವ್ರ ಕೈಗೆ ಸಿಗೋದಿಲ್ಲ. ಯಾವತ್ತೂ ನಾವು ವಿಸ್ತಾರವಾಗಿ ಬೆಳೆಯಬೇಕೇ ಹೊರತು ಎತ್ತರವಾಗಿ ಬೆಳೆಯೋದಕ್ಕೆ ನಮಗೆ ಇವತ್ತಿಗೂ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಯಾವತ್ತೂ ಪ್ರತಿಯೊಬ್ಬ ಮನುಷ್ಯ ಕೂಡ ವಿಸ್ತಾರವಾಗಿ ಬೆಳೆಯುವಂಥದ್ದನ್ನ ಕಲಿಬೇಕು. ಆಗಲೇ ನಾವು ಬದುಕಿರೋರ ತನಕ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ತಾಲೂಕಿನ ಇತಿಹಾಸ ಬಗ್ಗೆ ನಮ್ಮ ತಾಲೂಕು ದರ್ಶನ ಅಂತ ಪುಸ್ತಕ ಬರೆದಿದ್ದು ಯಾರಪ್ಪ ಅಂತ ಹೇಳಿದ್ರೆ ವಿಜಯಕುಮಾರ್ ಸರ್ ಅವರು. ಮತ್ತು ನಾವು ಕೂಡ ಪ್ರಾರಂಭದ ದಿನಗಳಲ್ಲಿ ಕನ್ನಡಪ್ರಭ ವರದಿಗಾರರಾಗಿ ನಾನು ಮಾಡ್ತಾ ಇರ್ತಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಕ್ಕೆ ಬಿತ್ತರಿಸಿ ಮಾಡಿ, ಮತ್ತು ನಾವೇನಾದರೂ ಕಾರ್ಯಕ್ರಮ ಮಾಡಿದಾಗ ಅದನ್ನೇ ಒಂದು ಸಣ್ಣ ಸಣ್ಣ ತೊಂದರೆಗಳಾದರೂ ಕೂಡ, ತಪ್ಪು ಮಾಡಿದ್ರು ಕೂಡ ನಮಗೆ ತಿದ್ದಿ ಈ ರೀತಿಯಾಗಿ ಮಾಡಿ ಅಂತೇಳಿ, ಮತ್ತು ಪತ್ರಕರ್ತರಲ್ಲೂ ಕೂಡ ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಇವತ್ತು ನಮಗೆ ಮಾರ್ಗದರ್ಶಕರಾಗಿ, ಮತ್ತು ನನ್ನ ಪತ್ರಿಕೆ ಇವತ್ತು 16 ವರ್ಷಗಳು ನಡೀತಾ ಇದೆ, ಅದಕ್ಕೂ ಕೂಡ ಮಾರ್ಗದರ್ಶಕರಾಗಿ ಇವತ್ತು ನಮ್ಮ ಮಹೇಶ್ ಅವರು ನಮಗೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾದಂಥ ರೀತಿಯಲ್ಲಿ ವಿಜಯಕುಮಾರ್ ಸರ್ ಅವರು ಕೂಡ ಇವತ್ತು ನನ್ನ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ, ಮತ್ತು ರಾಜಕೀಯವಾಗಿ ನಾನು ಹಲವಾರು ಬಾರಿ MP-ಗೆ MLA ಇದ್ದರೂ ಕೂಡ ನನ್ನ ಜೊತೆಗೆ ಬಂದು ನನಗೆ ಬೆನ್ನೆಲುಬು ಕೊಟ್ಟು ಅವರು ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೆ ಪೂರಕವಾಗಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹೋರಾಟ ಗುರುಗಳು ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರ ಸಾರಥ್ಯದಲ್ಲಿ ಏನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆರಿಸ್ತಾರೆ. ಸೊ ಇವತ್ತು ರಾಷ್ಟ್ರಕವಿ ಶಿವರುದ್ರಪ್ಪ ಅವರ ನೆನಪಿನಲ್ಲಿ ಅಶ್ವತ್ಥ ಅವರ ಜನ್ಮದಿನಾಚರಣೆ ಅಂಗವಾಗಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಸಹೋದರರು ಹೇಳಿದರು, ಇದು ತಾಲೂಕು ಪೂರ್ತಿ ಪಸರಿಸಬೇಕು ಇಂಥ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ನಡೆದ್ರೆ ನಮ್ಮ ನಾಡು ನುಡಿ ಜಲ ಭಾಷೆ ಅಂತ ಏನು ಬರುತ್ತೆ, ಭಾಷೆ ವಿಚಾರ ಬಂದಾಗ ನಮ್ಮ ಏನು ಇವತ್ತು ಸಾಹಿತ್ಯ
ಎಲ್ಲ ಕಡೆ ಪಸರಿಸಬೇಕು. ಎಲ್ಲ ಮನೆ ಅಂಗಳದಲ್ಲೂ ಈ ಕಾರ್ಯಕ್ರಮ ನಿರಂತರವಾಗಿ ಆಗಬೇಕು. ಈ ಕಾರ್ಯಕ್ರಮಕ್ಕೆ ಕಾದಂಥ ಎಲ್ಲ ನಮ್ಮ ಮಹೇಶ್ ಸರ್ ಇರ್ಬೋದು, ಆಮೇಲೆ ನಮ್ಮ ಚಿನ್ನಪ್ಪ ಇರ್ಬೋದು, ನಮ್ಮ ವಿಜಯ್ ಸರ್ ಇರ್ಬೋದು, ಏನು ನನಗೆ ಪ್ರಶಸ್ತಿ ಏನು ಬಂತು ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಚಿನ್ನಪ್ಪ ಅಣ್ಣವರು. ನಾನು ಅವ್ರನ್ನ ಎದೆತ್ಕೊಂಡು ಹೇಳ್ತೀನಿ, ನಮ್ಮ ಹೋರಾಟ ಗುರುಗಳ ತೀರಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನಂಥ ಸಾವಿರಾರು ಯುವಕರನ್ನ ತಾಲೂಕಲ್ಲಿ ಸಂಘಟನೆ ಮಾಡಿಸಿ, ಸಂಘಟನೆ ಮುಖಾಂತರ ಎಲ್ಲವೂ ಒಂದು ಏನೊಂದು ಮಾಧ್ಯಮದಲ್ಲಿರ್ಬೋದು, ಇವತ್ತೆಲ್ಲ ಹೋದ್ರೆ ರವಿ CM ಅಂತ ಏನು ಇವತ್ತು ಗುರುತಿಸ್ತಾರೆ, ಅದಕ್ಕೆಲ್ಲ ಕಾರಣಕ್ಕಾದ್ರೆ ನಮ್ಮ ಚಿನ್ನಪ್ಪಣ್ಣವರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನನ್ನಂತ ಯುವಕರಿಗೆ ಆಶಾದೀಪ, ಆಮೇಲೆ ದಾರಿದೀಪವಾಗಿದ್ದಾರೆ. ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ. ನಾನು ಮಾತಾಡಿ ಮುಗಿಸ್ತೇನೆ. ಗೋಪಿಯಣ್ಣ ಬನ್ನಿ, ಹಾಡು ಆಡ್ಬಿಡ್ಲಿ. ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ, ಆ ಗಿಡ ಮರ ಬಳ್ಳಿ, ಆ ಗಿಡ ಮರ ಬಳ್ಳಿ, ಪ್ರಾಣಿ ಪಕ್ಷಿ ಓದಿಗೆದ. ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ, ಹೊತ್ತು ಮುಳುಗೋ ಹೊತ್ತಿನಾಗ ನೆತ್ತಿ ಮೇಲೆತ್ತಿ ನೋಡಿದಾಗ, ಹೊತ್ತು ಮುಳುಗೋ ಹೊತ್ತಿನಾಗ ನೆತ್ತಿ ಮೇಲೆತ್ತಿ ನೋಡಿದಾಗ, ಕೆರೆ ಕೋಳಿಗಳ ಹಿಂಡು ಗಿಲಗಿಲ ಗಿಲಗಿಲ ಸಾಗುವುದಿತ್ತು, ಕೆರೆ ಕೋಳಿಗಳ ಹಿಂಡು ಗಿಲಗಿಲನೆ ಸಾಗಿತ್ತು. ನನ್ನೊಂದು ಮಂಡೆ ನಿನ್ನೊಂದು ಮಂಡೆ, ನನ್ನೊಂದು ಮಂಡೆ ನಿನ್ನೊಂದು ಮಂಡೆ, ಕೆರೆಗೋಳಿ ಎಂದು ಕರೆ ಬಿಟ್ಟೆ. ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿಗೋದವೋ ಕಣ್ಣಿಗೆ ಕಾಣದಾದವೋ. ಎಲ್ಲ ಮಾಯ ಬರ್ರಿ. ಓಕೆ, ಎಲ್ರಿಗೂ ಧನ್ಯವಾದಗಳು. ಮನೆಗಳ ಕಾರ್ಯಕ್ರಮದ ಡಿಸೆಂಬರ್ ತಿಂಗಳ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆಯವರು ಆತಿಥ್ಯ ವಹಿಸಿಕೊಂಡು ಈ ದಿನ ಒಂದು ಮುತ್ತನಲ್ಲೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ತಿಂಗಳ ಕವಿಯಾಗಿ ನಾವು ಡಾಕ್ಟರ್ GS ಶಿವರುದ್ರಪ್ಪ, ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಡಾಕ್ಟರ್ GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥ ಕವನಗಳನ್ನು ಮತ್ತು ಅವರ ಹಲವಾರು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಹಾಡಿರ್ತಕ್ಕಂಥ ಡಾಕ್ಟರ್ C ಅಶ್ವಥ್ ಅವರ ಹುಟ್ಟಿದಬ್ಬ ಕೂಡ ಹೌದು. ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಕೂಡ ಆಗಿದೆ. ಈ ಒಂದು 3 ದಿಗ್ಗಜರ ಸಾಹಿತ್ಯ ಸಂಬಂಧಪಟ್ಟ ದಿಗ್ಗಜರ ಒಂದು ಕಾರ್ಯಕ್ರಮನ ಈ ಒಂದು ಮುತ್ತನಲ್ಲೂರು ಗ್ರಾಮದಲ್ಲಿ ತುಂಬ ಯಶಸ್ವಿಯಾಗಿ ಆಯೋಜಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಬರ್ತಾಯಿದೆ. ಇತ್ತೀಚೆಗೆ ಒಂದು 6 ತಿಂಗಳಿಂದ ಮನೆಗಳಲ್ಲಿ ಕನ್ನಡದ ಕಂಪನ್ನು ಮೂಡಿಸ್ತಕ್ಕಂಥ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಮಹೇಶ್ ಅವರ ಸಮ್ಮುಖದಲ್ಲಿ ನಾವು ಇವತ್ತು ಕುವೆಂಪು ಅವ್ರದ್ದು ಮತ್ತು ದ ರಾ ಬೇಂದ್ರೆ ಅವ್ರದ್ದು ಮತ್ತು ಕನ್ನಡ ನವಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವ, ಈ ದಿನ ರಾಷ್ಟ್ರಕವಿ ಶಿವರುದ್ರಪ್ಪ ಅವರ ಅವ್ರನ್ನ ನಮನ ಮಾಡೋದ್ರ ಜೊತೆಗೆ ಅವರ ವಿರಚಿತ ಕವನಗಳನ್ನು ಹಾಡುವ ಮುಖಾಂತರ ಇವತ್ತು ಪ್ರತಿಯೊಬ್ಬರಲ್ಲಿ ಕೂಡ ಕನ್ನಡತನವನ್ನು, ಸಾಹಿತ್ಯವನ್ನು ವಿದ್ಯಾರ್ಥಿ ದಿಸೆಯಲ್ಲಿ ಮತ್ತು ಪ್ರತಿಯೊಬ್ಬರಲ್ಲೂ ಕೂಡ ಈ ಸಾಹಿತ್ಯವನ್ನು ಮತ್ತೊಮ್ಮೆ ಮರುಕಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಉದ್ದೇಶ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತಿನ ಆಂತರಿಕ ಯುಗದಲ್ಲಿ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ ನಮ್ಮ ತನವನ್ನು ಮರಿತಾ ಇದ್ವಿ, ಕನ್ನಡತನವನ್ನು ಮರಿತಾ ಇದ್ವಿ, ನಮ್ಮ ಸಾಹಿತ್ಯವನ್ನು ಮರಿತಾ ಇದ್ವಿ. ಆ ಸಾಹಿತ್ಯವನ್ನು ಮತ್ತೊಮ್ಮೆ ನಮ್ಮ ಜನರಿಗೆ ಮತ್ತೆ ಆ ಒಂದು ಸಾಹಿತ್ಯದಲ್ಲಿರ್ತಕ್ಕಂಥ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಮಾಡ್ತಾ ಬರ್ತಾಯಿದೆ. ಪ್ರತಿ ತಿಂಗಳು ಒಂದು ಬೇರೆ ಬೇರೆ ಗ್ರಾಮಗಳಲ್ಲಿ ಇದನ್ನು ಮಾಡಲಿಕ್ಕೆ ಮಾಡ್ತಾಯಿದ್ವಿ. ಇದಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಮಾಡ್ತಾರೆ. ಅವರೆಲ್ಲರಿಗೂ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತೀನಿ. ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಅವರು ನೇತೃತ್ವದಲ್ಲಿ ಚಿನ್ಮಯ ಸೇವಾ ಟ್ರಸ್ಟ್ ವತಿಯಿಂದ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈಗ ನಮ್ಮ ಈಗಿನ ಕಾಲದಲ್ಲಿ ಹುಡುಗರೆಲ್ಲ ಫೇಸ್ಬುಕ್ಕು, ವಾಟ್ಸಪ್ ಅನ್ನೋದರಲ್ಲಿ ಮುಳುಗೋಗಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಈಗಿನ ಪೀಳಿಗೆಗೆ ಬಹಳ ಮುಖ್ಯವಾಗಿದೆ. ಅದರಲ್ಲೂ ನಮ್ಮ ಕರ್ನಾಟಕದ ನಾಡು, ನುಡಿ, ಭಾಷೆ ಇಂತಹ
ಒಂದು ಮಹತ್ವವನ್ನು ತಿಳಿಸ್ಕೊಡ್ಕಂಥ ಒಂದು ಕಾರ್ಯಕ್ರಮ ಇದು. ಅವರಿಗೆ ಇನ್ನೂ ಇಂತಹ ಕಾರ್ಯಕ್ರಮಗಳು ಮಾಡಲಿಕ್ಕೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರ ಕುಟುಂಬಕ್ಕೆ ಇನ್ನೂ ಐಶ್ವರ್ಯ ಕೊಟ್ಟು ಅವ್ರಿಗೆ ಇನ್ನೂ ಧೈರ್ಯ ತುಂಬಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಚಿನ್ಮಯ ಸೇವಾ ಸಂಸ್ಥೆಯು ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಸಿಂಚನ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಲೋಕದ ಚಂದನ ಅಂದರೆ ತೇದಷ್ಟು ಗಂಧ ಪರಿಮಳ ಉಮ್ಮಿ ಬರ್ತದೆ. ಹಾಗಾಗಿ ಈ ಸಾಹಿತ್ಯ ಸಿಂಚನ ರೀತಿಯನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲೂ ಕುವೆಂಪು ಅವರ ಪರಮ ಶಿಷ್ಯ ಆಗಿರ್ತಕ್ಕಂಥ GS ಶಿವರುದ್ರಪ್ಪ ಅವರ ಒಂದು ನೆನಪು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಅಂದರೆ ಕುವೆಂಪು ವಿಶ್ವಮಾನವ ಕವಿ ಆದರೆ ಬೆಳಕಿನ ಕವಿ ಆಗಿರ್ತಕ್ಕಂಥ GS ಶಿವರುದ್ರಪ್ಪ ಮನುಕುಲದ ಒಂದು ಮಾನವೀಯತೆ, ಸಂಬಂಧಗಳು ಹಾಗೂ ಪ್ರೀತಿ ಪ್ರೇಮಗಳ ಬಿತ್ತಿದಂಥ ಮಹಾಕವಿ. ಯಾಕೆಂದರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಇಲ್ಲೇ ಇರುವ ನಮ್ಮ ಪ್ರೀತಿ ಸ್ನೇಹಗಳ ಗುರುತಿಸಲಾಗದೆ ನಮ್ಮೊಳಗೆ ಅಂತಕ್ಕಂಥ ಒಂದು ಮಾನವೀಯ ಸಂಬಂಧಗಳನ್ನು, ಪ್ರೀತಿ ಸ್ನೇಹವನ್ನು ಇಡೀ ಜಗತ್ತಿಗೆ ಬಿತ್ತಿದಂಥ ಸಮನ್ವಯ ಕವಿ ಅಂದರೆ GS ಶಿವರುದ್ರಪ್ಪ ಅವರ ನೆನಪು. ಅವರನ್ನು ನಾನು ಸ್ಮರಿಸ್ಕೊಡ್ತಾ ಇರೋದು ನಿಜಕ್ಕೂ ಸಂತೋಷವಾಗಿದೆ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.